ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದು PK ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದ್ಬಿಟ್ಟಂದರೆ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ರೀಸೆಂಟಾಗಿ ಮೊನ್ನೆ ಹಾಕಿದ್ದೆ ಗೌರಿ ಹಬ್ಬದ ವಿಡಿಯೋನ, ಅಮ್ಮನ ಮನೆಯಲ್ಲಿ ಹೋಗಿ ಕುಂಕುಮ ತಗೊಳ್ಳೋದು ಎಲ್ಲನೂ. ಅದು ಮಾರನೇ ದಿನದ ಗಣೇಶ ಹಬ್ಬದ ದಿವಸದ್ದು ವ್ಲಾಗ್ ಆಗಿರುತ್ತೆ ಇದು ಬಂದು ತನಿ ಎರೆಯೋದಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದೀವಿ. ಅಂದರೆ ನಾವು ಬಂದು ಅಮ್ಮ ಅವರ ಚಿಕ್ಕಮ್ಮ, ಇವರು ನಮ್ಮ ಅಜ್ಜಿ ಆಗಬೇಕು. ಅವರು ನಾವು ಚಿಕ್ಕ ವಯಸ್ಸಾಗಿ ಇರೋವಾಗಿಂದನೂ ಅಷ್ಟೇ ಅವ್ರ ಜೊತೆಲೇ ಹೋಗಿ ನಾವು ತನಿ ಎರೆಯೋಕ್ಕೆ ಹೋಗೋದು. ಅದೇ ಥರ ಈ ಸರಿನೂ ಕೂಡ ಹೋಗ್ತಾಯಿದ್ದೀವಿ. ಏನು ಅಂತ ಅಂದ್ಬಿಟ್ಟಂದರೆ, ನಾವು ಊರಿಗೆ ಹೋಗಿ ನಾಗರು ಮಾಡಬೇಕಾಗಿತ್ತು. ಎಲ್ರಿಗೂ ಹುಷಾರಿಲ್ಲದೆ ಇರೋ ಕಾರಣ ಯಾರೂ ಹೋಗಿರಲಿಲ್ಲ, ಮಾಡೋಕ್ಕೂ ಆಗಿರಲಿಲ್ಲ. ಸ್ವಲ್ಪ ಹುಷಾರಾದ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ. ಸರಿ, ಹೆಂಗಿದ್ರು ಅಜ್ಜಿ ಮಾಡ್ತಾರಲ್ವ, ಸರಿ ಅಲ್ಲಾದರೂ ಹೋಗಿ ತನಿ ಎರೆದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಅವ್ರ ಜೊತೇಲಿ ಹೋಗೋಣ ಅಂತ ಹೋಗಿದ್ವಿ. ಮಕ್ಕಳನ್ನ ಯಾವಾಗ್ಲೂ ಕಳಿಸ್ತಾ ಇದ್ವಿ. ಈ ಸರಿ ಬಂದು ನಾನು ಕೂಡ ಹೋಗೋಣ ಅಂತ ಅಂದ್ಬಿಟ್ಟು, ನಾವು ಇವ್ರ ಥರ ಚಿಕ್ಕವರಿರುವಾಗ ನಮ್ಮ ಅಜ್ಜಿಯವ್ರ ಜೊತೆ ರೆಗ್ಯುಲರಾಗಿ ಹೋಗ್ತಾಯಿದ್ವಿ. ಈಗ ಬಂದು ಈ ಸರಿ ಬಂದು ನಾನು ಕೂಡ ಹೋಗಿದ್ದೀನಿ. ಆಗಲೇ ಸುಮಾರು ಆಗಿತ್ತು, ಒಂದು 7-8 ವರ್ಷ 10 ವರ್ಷನೇ ಆಗಿತ್ತು ಅನ್ಕೋತೀನಿ ನಾನು ಹೋಗಿ. ಸುಮಾರು ವರ್ಷದ ಮೇಲೆ ಅಜ್ಜಿಯವ್ರ ಜೊತೆ ತನಿ ಎರೆಯೋದಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದೀವಿ. ನಾನು, ನಮ್ಮ ತಂಗಿದಿರು ಮತ್ತು ನಮ್ಮ ಮಾವಂದಿರು ಎಲ್ಲರೂ ಕೂಡ ಹೋಗಿದ್ದೀವಿ. ಇದು ಬಂದು ಹುತ್ತ ಬಂದು ಇರೋದು ಅಲ್ಲೇ ಅಜ್ಜಿ ಮನೆ ಹತ್ರನೇ. ಅಲ್ಲಿ ಒಂದು ಮನೆಯಲ್ಲೇ ಇದು ಹುತ್ತ ಬೆಳ್ಕೊಂಡಿದೆ. ಹಾಗಾಗಿ ಪ್ರತಿ ವರ್ಷ ಅಲ್ಲೇ ಮಾಡೋದು. ಹಾಗಾಗಿ ಅಲ್ಲಿಗೆ ಹೋಗಿ ತನಿ ಎರೆಯೋದಕ್ಕೆ ಅಂತ ಹೋಗಿದ್ದೀವಿ ಎಲ್ಲರೂ ಕೂಡ. ಅಲ್ಲೂ ಕೂಡ ಗಣೇಶನೆಲ್ಲ ಕೂರಿಸಿದ್ರು. ಮತ್ತು ನಾನು ಯಾಕಪ್ಪ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟಂದರೆ, ಅಲ್ಲಿ ಆಚೆ ಮಕ್ಕಳೆಲ್ಲ ಗಣೇಶ ಕೂರಿಸಿದಾರಲ್ಲ, ಅಲ್ಲಿ ಫುಲ್ಲು ಹಾಡುಗಳೆಲ್ಲ ಹಾಕಿದ್ದಾರೆ. ಆಮೇಲೆ ಹಾಡುಗಳು ತಮಿಳ್ ಸಾಂಗ್ಸು ಮತ್ತು ಗಣೇಶಂದು ಸಾಂಗ್ಸು ಎಲ್ಲ ಸುಮಾರು ತುಂಬ ಹಾಕಿದ್ರು. ಕಾಪಿರೈಟ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮಧ್ಯದಲ್ಲಿ ಒಂದು ಕಡೆ ತೋರಿಸ್ತೀನಿ ನೋಡಿ, ಎಷ್ಟು ಗಿಜಿ 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 ಅಂತ ಇರುತ್ತೆ. ಮತ್ತು ಈ ಮಕ್ಕಳುಗಳು ಜಾಸ್ತಿ. ನಾನು ಸುಮಾರು ಸರಿ ಹೇಳ್ದಂಗೆ ನಮ್ಮ ಮನೆಯಲ್ಲಿ ಮಕ್ಕಳು ಜಾಸ್ತಿ. ಹಾಗಾಗಿ ಸಿಕ್ಕಾಪಟ್ಟೆ ಗಲಾಟೆ ಇರುತ್ತೆ. ಹಾಗಾಗಿ ಆಲ್ಮೋಸ್ಟ್ ನಾನು ಅಜ್ಜಿ ಮನೇಲಿ ಏನೇ ಮಾಡಿಕೊಂಡ್ರೂ ಕೂಡ ವಾಯ್ಸ್ ಓವರೇ ಕೊಡಬೇಕಾಗತ್ತೆ. ಹಾಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಅಜ್ಜಿ ಪೂಜೆನೂ ಕೂಡ ಮಾಡ್ತಾಯಿದ್ದಾರೆ. ನಾವು ಅಜ್ಜಿ ಅಂದರೆ ನಾವೇನು ಅಜ್ಜಿ ಅಂತ ಕರೆಯೋಲ್ಲ, ಮಮ್ಮಿ ಮಮ್ಮಿ ಅಂತಲೇ ಕರೆಯೋದು. ನಮ್ಮ ಮಮ್ಮಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಪೂಜೆ ಮಾಡ್ತಾಯಿದ್ದೀನಿ ಬನ್ನಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಹಾಗೆ ನನ್ನ ಮಗಳು ಕೂಡ ವಿಡಿಯೋನ ಮಾಡ್ಕೋತಾ ಇದ್ದಾಳೆ. ಆಲ್ಮೋಸ್ಟ್ ಎಲ್ಲ ಅವಳೇ ವಿಡಿಯೋಸ್ ಮಾಡಿರೋದು. ಆಚೆ ಎಲ್ಲಾದರೂ ಹೋದರೆ ನಾನಂತೂ ವಿಡಿಯೋಸ್ ಮಾಡಲ್ಲ, ಏನೋ ಒಂಥರ ಮುಜುಗರ ಅನಿಸುತ್ತೆ. ಪಾಪ ಅವ್ರಿಗೆ ಹೇಳ್ತೀನಿ ಮಾಡಿರಿ ಅಂತ. ಹಂಗಾಗಿ ನನ್ನ ಮಗನೋ ಮಗಳೋ ಯಾರಾದರೂ ಮಾಡ್ತಾಯಿರ್ತಾರೆ. ಈಗ ಪೂಜೆ ಎಲ್ಲ ರೆಡಿಯಾಗಿದೆ, ಪೂಜೆ ಮಾಡ್ತಾ ಇದ್ದೀವಿ. ಮತ್ತೆ ಸ್ವಲ್ಪ ಕೆಮ್ಮು ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ. ಹಾಗಾಗಿ ಏನು ಮಾಡೋಕ್ಕಾಗ್ತಾಯಿಲ್ಲ. ಈ ಸರಿ ಹಬ್ಬನೂ ಕೂಡ ಮನೆಯಲ್ಲೂ ಕೂಡ ಸಿಂಪಲ್ಲಾಗಿ ಮಾಡ್ತಾ ಇರೋದು. ಮಕ್ಕಳೆಲ್ಲ ಫಸ್ಟಿಗೆ ಮಕ್ಕಳ ಕೈಯಲ್ಲೆಲ್ಲ ಮಾಡಿಸ್ತಾ ಇದ್ದಾರೆ, ಈ ಚಿಲ್ಟಾರಿಗಳ ಕೈಯಲ್ಲೆಲ್ಲ. ನಾನು ಅಂತ ಅಂದ್ಬಿಟ್ಟು ಮಕ್ಕಳ ಹತ್ರ ಅಂತೂ ಏನಾದರೂ ಈ ತಿಂಡಿ ಈ ಥರದವೆಲ್ಲ ಇಟ್ಟಿದ್ದಾಗ ಪೂಜೆಗೆ ತುಂಬಾ ಹುಷಾರಾಗಿ ನೋಡ್ಕೋತಾ ಇರಬೇಕು. ಅಲ್ಲೆಲ್ಲ ಹಣ್ಣು ಕಟ್ ಮಾಡಿರೋದು ಮತ್ತು ಚಿಗಳಿ ತಂಬಿಟ್ಟು ಎಲ್ಲ ಮಾಡೋದನ್ನು ನನಗೆ ಅಂತ ಅಂದ್ಕೊಂಡು ಎತ್ಕೊಳ್ಳ ಅಂತ ಮಕ್ಕಳೆಲ್ಲ ಇದು ಮಾಡ್ತಾನೇ ಇದ್ದರು. ಅವ್ರು ಕಣ್ ತಪ್ಪಿಸಿ ಮಾಡೋ ಅಷ್ಟರಲ್ಲಿ ಸಾಕಾದಂಗೆ ಆಗಿತ್ತು. ಹಾಗೆ ಈಗ ಒಬ್ಬೊಬ್ಬರೇ ಹೋಗಿ ಗಂಡ ಹೆಂಡ್ತಿ ಮಾಡ್ಕೊಂಬರ್ತಾ ಇದ್ದಾರೆ. ಅಂದರೆ ನಮ್ಮ ಮಾವ ಅವರು, ನಮ್ಮ ಅಜ್ಜಿ ಇದ್ದಾರಲ್ಲ, ನಮ್ಮ ಮಮ್ಮಿ ಅವ್ರ ಮಕ್ಕಳು, ಮತ್ತು ಅವ್ರಿಗೆ 3 ಜನ ಮಕ್ಕಳು. ಹಾಗೆ ನಮ್ಮ ತಂಗಿನೂ ಕೂಡ ಬಂದಿದ್ಲು. ಅವಳು ಪೂಜೆ ಎಲ್ಲ ಗಣೇಶನ ಕೂರಿಸಿದ್ಲು, ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ಲು. ಹಾಗೆ ಇದು ಬಂದು ನಮ್ಮ ಮಾವನ ವೈಫು. ತುಂಬ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾಡಿಕೊಂಡು ಮಕ್ಕಳ ಜೊತೆ ಇರ್ತಾರೆ. ಫೋಟೋಸ್ ವಿಡಿಯೋಸ್ ಅಂದರೆ ಹುಚ್ಚು ಜಾಸ್ತಿ ಇವ್ರಿಗೆ. ನಾನೆಲ್ಲ ವಿಡಿಯೋ ನೋಡಿ
ಅಲ್ಲ ಅದು ಮದುವೆ ಆಗಿ 10ನೇ ವರ್ಷ ನಿಂತ್ಕೊಂಡು ನಡಿ ಮನೆ ಮಂಗಳಾರತಿ ಮಾಡಿವಂತೆ ಜಾಗ ಸಾಲ ನೋಡಿ ಕೋಸ್ ಇಷ್ಟ ಇಲ್ಲ ನನಗೆ. ಬಾರೋ ಬೇಗ. ಗಣೇಶಂಗ್ ಮಾಡು. ನೋಡಿ ಗುದ್ಮಾಮಮ್ಮ ಆಗ್ಲೇ ಆಗ್ತಾ ಇತ್ತು ಅವ್ರನ್ನೆಲ್ಲ ಬಿಟ್ಬಿಟ್ಟು. ನೀನ್ ಹಿಡ್ಕೊಳ ಅವಳ ಕೈ ಹಿಡ್ಕೊಳ್ಳಿ ಸಾಕು. ನೀವಿಬ್ರು ಬಂದ್ಬಿಟ್ರೆ ಹೆಂಗೆ ಒಂದೇ ಸಲ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ಟಾರೆ. ನಾವೇ ಫಸ್ಟ್ ಮೇಲೆ 10 ಮೇಲೆ ಬರೋದೆಲ್ಲ ನಾವು ಕಾಲ ನೋಡ್ತೀವಿ. ಗೊತ್ತಾಯ್ತೀವಿ. ಶಿವಂಕಲ್ ನೋಡ್ರಿ ನೀನ್ ಹಿಡ್ಕೊಂಡ್ರ ಹೆಂಗ್ ಹಿಡ್ಕೊಂಡಿದ್ಯಾ ಇನ್ನೊಂದ್ಸಲ ಯಾಕೆ ಇಡಿ ನೀಟಾಗಿ. ನೋಡಿ ಎಲ್ರು ಬಂದು ಪೂಜೆನೇ ಆಗೋಯ್ತು. ಇವರಿಬ್ರು ಇವಾಗ ಬರ್ತಾವ್ರೆ. ಎಷ್ಟು ಚೆನ್ನಾಗಿ ಶಿವನಿಡು. ಹಾಗೆ ಕೊನೆ ತಂಗಿ ಬಂದಿದ್ಲು. 2ನೇ ಅವಳಿಗೆ ಬಂದು ಅದು ಪಾಪು ಚಿಕ್ಕವಳಿಗೆ ಹುಷಾರಿರಲಿಲ್ಲ. ಜ್ವರ ಆದರೆ ಜ್ವರ. ಇದಕ್ಕೆ ಪೂಜೆ ಎಲ್ಲ ಮುಗೀತಾ ಬಂತು. ಇನ್ನೇನು ಎಲ್ಲರೂ ಹಾಲು ಹಾಕ್ತಾಯಿದ್ವಿ. ಆ ಟೈಮ್ಗೆ ಕೊನೆಗೆ ಬಂದರು. ಇನ್ನೂ ಬರಲೇ ಇಲ್ಲ ಅಂದ್ಕೊಂಡ್ವಿ. ಆ ಟೈಮ್ಗೆ ಬಂದರು. ಅವರು ಕೂಡ ಪೂಜೆನ ಮಾಡ್ತಾ ಇದ್ದಾರೆ ಮಗು ಕೈಯಲ್ಲಿ. ಮತ್ತು ಅವಳು ಅಕ್ಕ ತಂಗಿದಿರಿಬ್ರು ಕೊನೆಯ ಪೂಜೆನ ಲಾಸ್ಟಲ್ಲಿ ಬಂದು ಮಾಡ್ತಾಯಿದ್ದಾರೆ ಅವರಿಬ್ರು. ಅದಾದಮೇಲೆ ಎಲ್ಲ ಕುಂಕುಮ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರದು ಆಯ್ತಾ. ನಾವು ಎಲ್ಲ ಆಚೆಗಡೆ ನಿಂತ್ಕೊಂಡಿದ್ವಿ. ಇನ್ನು ಲಾಸ್ಟು ಎಲ್ಲರೂ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಹಾಲು ಇತ್ತಲ್ಲ ನಮ್ಮ ಮಮ್ಮಿಗೆ ಹಾಕ್ತಾಯಿದ್ರು. ಏನು ಅಮ್ಮ ಬಂದಿಲ್ಲ. ಲಚ್ಚ ಮುದ್ದ ಹಾಯ್ ಮಾಡು. ಹಾಯ್. ದೊಡ್ಡಮ್ಮ ನೀನು ಮ್ಯಾಚಿಂಗು ಡುಮ್ಮಿ ಆತಿ ಆತಿ ಮೂಟೆ. ಅದಾದಮೇಲೆ ಪೂಜೆ ಎಲ್ಲ ಮುಗೀತು. ಕೊನೆಗೆ ಲಾಸ್ಟು ಸಪ್ಪೆ ದಾರ ಸುತ್ತುತ್ತಾರಲ್ವ, ಹಾಗಾಗಿ ಅದು ದಾರ ಸುತ್ತೋದಕ್ಕೆ ಅಂತ ಅಂದ್ಬಿಟ್ಟು ಇನ್ನು ಒಬ್ಬೊಬ್ಬರು ಹೋಗಿ ಇದು ಮಾಡೋದಕ್ಕಾಗಲ್ಲ. ಹಂಗಾಗಿ ನಮ್ಮ ಅಜ್ಜಿನೇ ಒಳಗಡೆ ನಿಂತಿದ್ರು. ಎಲ್ಲರೂ ಒಂದು 3 ಸರಿ ಹೇಳೋದು ಬಿಡ್ರಿ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಮತ್ತು ನಮ್ಮ ಮಾವ ಇಬ್ಬರೂ ಅವ್ರು ಸುತ್ತುತ್ತಾಯಿದ್ರು. ನಾವು ಎಲ್ಲರೂ ಮಕ್ಳ ಕೈಯಲ್ಲಿ ನಾವು ಎಲ್ಲರೂ ಕೂಡ 3 ಸುತ್ತು ಬಿಟ್ಟು ಮತ್ತು ಹಾಗೆ ಕಂಕಣ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ರು. ಅಲ್ಲಿಗೆ ಎಲ್ಲರೂ ಪೂಜೆ ಮಾಡೋದಕ್ಕೆ ತನಿ ಎದ್ದಿರೋದಕ್ಕೆ ಕಂಕಣನ ಕಟ್ಕೊಂಡು ಎಲ್ಲ ಕುಂಕುಮಕ್ಕೆ ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಒಬ್ರಿಂದೊಬ್ರಿಗೆ ಮಕ್ಕಳಿಗೆ ಎಲ್ಲರೂ ಇವ್ರುಗಳೆಲ್ಲ ಮಕ್ಕಳನ್ನ ಆಟ ಆಡಿಸ್ಕೊಂಡು ಇದು ಮಾಡೋದಕ್ಕೆ ಓಡಾಡ್ಕೊಂಡು ಆ ರೋಡ್ ಪೂರ ಓಡಾಡ್ತಾಯಿದ್ರು. ಅವತ್ತು ನಮ್ಮ ಫ್ಯಾಮಿಲಿಯವರೇ ನಾವೇ ಫಸ್ಟು ಹೇಳಬೇಕು ಅಂದರೆ ಅಲ್ಲಿ ಉತ್ತಕ್ಕೆ ತನಿ ಎರಿಯಕ್ಕೆ ಹೋಗಿದ್ದಿತ್ತು. ಎಲ್ಲ ಗಿಜಿ ಅಂತ ಫ್ಯಾಮಿಲಿ ಪೂರ ರೋಡಲ್ಲೇ ಸೇರ್ಕೊಂಡಿದ್ವಿ. ಅಲ್ಲಿ
ಮನೆಯಲ್ಲೇ ಊದ್ತಾ ಇರೋದ್ರಿಂದ ಚಿಕ್ಕದು ಜಾಗ, ಹಾಗಾಗಿ ಒಂದಿಬ್ಬರು ನಿಂತ್ಕೊಂಡು ಪೂಜೆ ಮಾಡ್ಕೋಬೋದು. ಇನ್ನು ಮಿಕ್ದವರೆಲ್ಲ ಆಚೆನೇ ಇರಬೇಕಲ್ವ, ಹಾಗಾಗಿ ಸ್ವಲ್ಪ ಗಿಜಿ ಗಿಜಿ ಅನ್ನೋ ಥರ ಇತ್ತು. ಹಾಗೆ ಎಲ್ಲ ಇವತ್ತಿಂದು ತನಿ ಎರಿಯೋದು ಎಲ್ಲ ಮುಗಿಸ್ಕೊಂಡು ಕುಂಕುಮಗಳ್ನ ಕೂಡ ತಗೋತಾ ಇದ್ದೀವಿ. ನಾನು ನೋಡೋ ಅಷ್ಟೊತ್ತಿಗೆ ನೀನು ಕಟ್ಬಿಡ್ತೀಯ, ನಾನೇನು ಮಾಡಲಿ? ಎಲ್ಲಾರು ಕಟ್ಕೊಂಡ್ರ ಇಲ್ಲಿ ನೋಡ್ರಿ, ಡೀಲ್ ಅಷ್ಟು ಎಲ್ಲ ಕಳ್ಸ್ಬಿಡ್ತೀನಿ. ದೊಡ್ಡವ್ರು ಚಿಕ್ಕ ಬರದಮ್ಮ ಡುಮ್ಮಿ ಡುಮ್ಮಿ ನಿಮ್ಮ ಅಮ್ಮನಿಗೆ ಹೇಳ್ತೀನಿ ನೀವು. ಆಯ್ತು ರೆಡಿ ಮಾಡ್ತೀವಿ. ಸರಿ ಕೈ ಮುಟ್ಟ ಬಂದ ನಮ್ಮಪ್ಪ ವಾಚ್ ಎಲ್ಲ ಹಾಕೋಬಿಟ್ಟೈತೆ ಇವತ್ತು. ಏಯ್ ಫಸ್ಟ್ ಅಲ್ಲ ಈ ಕೊಡಬಾರ್ದು, ಸುಂದರಬೇಕು ಮನೆ ಕೊಡ್ತೀನಿ. ನೋಡು ಆಯ್ತಾ ಬಿಳಿದ ನಡೀನೆ ಹಾಗೆ ಕೊನೆಗೆ ಅತ್ತಿಗೆನ ಹದಿನೈದು ಇವರು ಕುಂಕುಮ ತೊಗೊಂಡು ಇದು ಮಾಡ್ತಾಯಿದ್ರು. ಇವರು ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರೆ ನೋಡಿ, ಅವ್ರು ನಮ್ಮ ಮಾವನ ಹೆಂಡ್ತಿ. ನನ್ನ ಮಗಳು ಬಂದು ನಮ್ಮ ಮನೆಗೆ ಮೊದಲನೇ ಮೊಮ್ಮಗಳು ಅಂತಲೇ ಹೇಳ್ಬೋದು. ಹಾಗಾಗಿ ಅವರು ದೊಡ್ಡಪ್ಪ ದೊಡ್ಡಮ್ಮ ಆಗಬೇಕು. ಹಂಗಾಗಿ ಅವ್ರನ್ನೂ ಕೂಡ ಅಪ್ಪ ಅಮ್ಮ ಅಂತ ಅಂದ್ಬಿಟ್ಟೆ ಕರೆಯೋದು. ಫೋಟೋ ಹುಚ್ಚು ವಿಡಿಯೋಸು ಫೋಟೋಸು ಅಂತ ಅಂದರೆ ಮುಂದೆ ಇರ್ತಾರೆ. ಆಮೇಲೆ ಯಾರ ಮೊಬೈಲಲ್ಲೇ ಫೋಟೋಸ್ ವಿಡಿಯೋಸ್ ಎಲ್ಲ ತೆಗೆದ್ರೂ ಕೂಡ ಫಸ್ಟು ಅವ್ರಿಗೆ ಕಳಿಸ್ಬಿಡ್ಬೇಕು. ಫೋಟೋ ಕಳಿಸ್ರಿ ಅಂತ ನಾವು ಒಂದು ಸ್ವಲ್ಪ ಎಲ್ಲ ಹಾಡಿಸಿ ಮಾಡಿಸಿ ಆಮೇಲೆ ಅವ್ರಿಗೆ ಫೋಟೋನ ಕಳಿಸೋದು. ಹಾಗೆ ಬಂದು ಇದು ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ದಂಥದ್ದು ಗಣೇಶನ ಹಬ್ಬದ ದಿವಸ. ಸಿಂಪಲ್ಲಾಗಿ ಗಣೇಶನ ಮೂರ್ತಿ ಇದೆ, ಅದಕ್ಕೇ ನಾನು ಗರಿಕೆ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ಯಾಕೆಂದರೆ ಗೌರಿ ಹಬ್ಬದ ಹಿಂದಿನ ದಿವಸ ನಾನು ಸಂಜೆನೇ ಪೂಜೆ ಮಾಡಿದ್ದಿತ್ತು. ಅದಾದಮೇಲೆ ಸ್ವಲ್ಪ ಮಾತ್ರ ಹೂವನ್ನು ಚೇಂಜ್ ಮಾಡಿ ತುಳಸಿ ಇದು ಮಾಡಿಕೊಂಡು, ಇನ್ನು ಮಾಮೂಲಿ ದೇವ್ರ ಫೋಟೋಗೆಲ್ಲ ಶಾವಂತಿಗೆ ಹೂವು ಅದೇ ಚೆನ್ನಾಗಿತ್ತು. ಬೇರೆ ಸಣ್ಣ ಪುಟ್ಟ ಹೂವು ಮಾತ್ರ ಬಿಡಿ ಹೂವುಗಳ್ನ ಮಾತ್ರ ಚೇಂಜ್ ಮಾಡಿಕೊಂಡು ಪೂಜೆನ ಮಾಡಿದ್ದೀನಿ. ಇದು ನಮ್ಮ ಮನೆಯಲ್ಲಿ ಗಣೇಶ ಗೌರಿ ಹಬ್ಬದ ಸಿಂಪಲ್ಲಾಗಿರುವಂತಹ ಪೂಜೆ. ಇಷ್ಟೇ ನಾನು ಹಬ್ಬ ಮಾಡಿದ್ದಿತ್ತು. ಇನ್ನು ಅಮ್ಮನ ಮನೆಯಲ್ಲೇ ಎಲ್ಲ ಮಾಡಿದ್ವಿ, ಮತ್ತು ಅಜ್ಜಿಯವರು ಕೂಡ ಕರೆದಿದ್ರಲ್ವ, ಹಾಗಾಗಿ. ಇದು ಬಂದು ನಮ್ಮ ತಂಗಿ ಮನೆಯಲ್ಲಿ ಗಣೇಶ ಕೂರಿಸ್ತಾರೆ. ಇವ್ರ ಮನೆಯಲ್ಲಿ ಬಂದು ಏನು ಅಂತ ಅಂದರೆ, ಅವಳು ವರಮಹಾಲಕ್ಷ್ಮಿ ಕೂರಿಸಲ್ಲ. ಗಣೇಶನ ಮಾತ್ರ ಪ್ರತಿ ವರ್ಷ ಮಿಸ್ ಮಾಡಲ್ಲ. ಲಾಸ್ಟ್ ಇಯರ್ ಬಂದು ಅವರ ಮಾವ ಅವ್ರ ಮನೆ ಕಡೆ ಯಾರೋ ತೀರ್ಕೊಂಡಿದ್ರು, ದೊಡ್ಡ ಮಾವ ಅವರು ಅಂತ ಅಂದ್ಬಿಟ್ಟು ಮಾಡಿರಲಿಲ್ಲ. ಈ ಸರಿ ಮಾಡಿದರು. ಹಾಗಾಗಿ ಅಲ್ಲೂ ಕೂಡ ಕುಂಕುಮಕ್ಕೆ ಕರೆದಿದ್ಲು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಪೂಜೆ ಕುಂಕುಮ ಎಲ್ಲ ತೊಗೊಂಡು ಅಲ್ಲೇ ಸ್ವಲ್ಪ ಊಟನೂ ಕೂಡ ಮುಗಿಸ್ಕೊಂಡು, ಅದಾದಮೇಲೆ ಈ ನನ್ನ ಮಗ ನೋಡಿ, ತೀಟೆ ನನ್ನ ಮಗ ಸಿಕ್ಕಾಪಟ್ಟೆ ತೀಟೆ. ಮತ್ತು ಅವು ಪಾಪ ಹುಷಾರಿಲ್ಲ. ಎಲ್ಲ ಮಕ್ಳಿಗೂ ಕೂಡ ಯಾಕೋ ಈ ವೆದರ್ಗೂ ಏನು ಕತೆನೋ ಗೊತ್ತಿಲ್ಲ, ಎಲ್ಲರಿಗೂ ಹುಷಾರಿಲ್ಲ. ಅಲ್ಲಿ ನಾವು ಕುಂಕುಮ ಎಲ್ಲ ತೊಗೊಂಡು ಸ್ವಲ್ಪ ವಿಡಿಯೋಸ್ನೆಲ್ಲ ಮಾಡಿಕೊಂಡು, ಜಾಸ್ತಿ ಏನೂ ಇದು ಮಾಡ್ಕೊಂಡಿಲ್ಲ. ನಂತರ ಸ್ವಲ್ಪ ಊಟನ ಮಾಡಿಕೊಂಡು ಕುಂಕುಮ ತೊಗೊಂಡು ಹೊರಟ್ವಿ. ಇಲ್ಲಿಂದ ಮತ್ತೆ ಇನ್ನೊಬ್ಬಳು ನಮ್ಮ ತಂಗಿ ಮನೆಗೆ ಹೋಗಬೇಕಾಗಿತ್ತು. ಅವ್ರ ಮನೆಯಲ್ಲೂ ಕೂಡ ಕೂರಿಸಿದ್ರು. ಅಲ್ಲಿಂದನೂ ಕೂಡ ನಾನು ಹೋಗ್ತಾ ಇದ್ದಂಗೆ ಸ್ವಲ್ಪ ವಿಡಿಯೋಸ್ನ ಮಾಡ್ಕೊಂಡಿದ್ದೀನಿ. ಮತ್ತು ಕೊನೆಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಗಣಪತಿ ವಿಸರ್ಜನೆ ಮಾಡುವಾಗ ಒಟ್ಟಿಗೆ ಕೂಡ ನಾವು ಎಲ್ಲ ಹೊರಟು ಅಜ್ಜಿ ಮನೆ ಹತ್ರ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಅಯ್ಯೋ, ನಾನು ಚಪ್ಪಲಿನೇ ಹಾಕೊಂಡಿಲ್ಲ. ನಮ್ಮ ಲಕ್ಷ್ಮಿ ವಾಯ್ಸೇ ಬರ್ತಾ ಇರಲಿಲ್ಲ, ಇವಾಗ ಮಾತ್ರ ಮೋರಿಯಾ ಅಂತೆ.
ಅಲ್ಲಿ ಗಣೇಶನೆಲ್ಲ ವಿಸರ್ಜನೆ ಮಾಡಿಕೊಂಡು ಬಂದು ಮನೆ ಹತ್ರನೇ ಅಲ್ಲಲ್ಲೇ ಟ್ಯಾಂಕ್ಗಳು ನಿಲ್ಲಿಸಿರ್ತಾರೆ ಏರಿಯಾಗಳಲ್ಲಿ, ಅಲ್ಲೇ ಕೂಡ ಗಣೇಶನ ವಿಸರ್ಜನೆ ಮಾಡಿ ಆಯಿತು. ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು ಸ್ಪೆಷಲ್ಲಾಗಿ ಅಂತ ಅಂದ್ಬಿಟ್ಟಂದರೆ ಈ ಸರಿ ಏನಪ್ಪ ಅಂತ ಅಂದರೆ ನಮ್ಮ ಮನೆ ಮಕ್ಕಳು ಅಂದರೆ ಎಲ್ಲ ಪುಟಾಣಿಗಳೆಲ್ಲ ಸೇರಿಸಿ ಕೂರಿಸಿರೋ ಅಂಥ ಗಣೇಶ. ಅವರು ಕೂಡ ಎಲ್ಲರನ್ನೂ ನಾವು ಗಣೇಶ ಕೂರಿಸ್ತೀವಿ, ಕಲೆಕ್ಷನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಓಡಾಡ್ತಾಯಿದ್ರು. ಈ ಪುಟಾಣಿಯವರು, ನನ್ನ ತಂಗಿ ಮಗ 5 ವರ್ಷ, ಇನ್ನೊಬ್ಬನಿಗೆ ಬಂದು 8 ವರ್ಷ, ಆ ಥರ ಎಲ್ಲರೂ. ಹಾಗಾಗಿ ನಮ್ಮ ಮಾಮ ಇದ್ಕೊಂಡು ಮಕ್ಕಳು ಆಸೆ ಪಡ್ತಾಯಿದ್ದಾರೆ, ಸರಿ ಏನು ಮಾಡೋದು, ಸರಿ ಅವ್ರದ್ದೇ ಒಂದು ಮಾಡಿಸೋಣ ಅಂತ ಅಂದ್ಬಿಟ್ಟು ನಮ್ಮ ಮಾವ ದೊಡ್ಡವರಿದ್ದಾರೆ, ಅವರು ಬಂದು ಮಕ್ಕಳದೆಲ್ಲ ಚಿಣ್ಣರ ಕೂಟ ಅಂತ ಅಂದ್ಬಿಟ್ಟು ಇರಲಿ ಅಂತ ಅಂದ್ಬಿಟ್ಟು ಒಂಥರ ಸ್ಪೆಷಲ್ಲಾಗಿತ್ತು, ಒಂಥರ ಚೆನ್ನಾಗಿತ್ತು, ಒಂಥರ ಬ್ಯಾನರ್ಸ್ಗಳೆಲ್ಲ ಶ್ರೀ ವಿಘ್ನೇಶ್ವರ ಚಿಣ್ಣರ ಕೂಟ ಅಂತ ಹಾಕಿಸಿ, ಬರೀ ಬ್ಯಾನರಲ್ಲೇ, ಇಲ್ಲೇನು ಸ್ಟೇಜ್ ಹಾಕಿಲ್ಲ, ಏನೂ ಇಲ್ಲ, ಬ್ಯಾನರಲ್ಲೇ ಎಲ್ಲ ಅವ್ರುಗಳ್ದು ಫೋಟೋಸ್ ಎಲ್ಲ ಹಾಕಿ, ನನ್ನ ಮಗ ಇದ್ದಾನೆ, ನನ್ನ ಮಗಳು ಮತ್ತು ನಮ್ಮ ತಂಗಿ ಮಕ್ಕಳುಗಳು, ಇನ್ನೊಬ್ಬರು ತಂಗಿ ಮಕ್ಕಳು, ನಮ್ಮ ಮಾವನ ಮಕ್ಕಳು, ಎಲ್ಲರದ್ದು ಕೂಡ ಫೋಟೋಸು ನೀವು ನೋಡ್ಬೋದು ಇಲ್ಲಿ. ಎಲ್ಲರದ್ದು ಫೋಟೋಸ್ಗಳನ್ನ ಹಾಕಿ ಸಿಂಪಲ್ಲಾಗಿ ಗಣೇಶನೆಲ್ಲ ಕೂರಿಸಿ ಇದು ಮಾಡಿದರು. ಕೊನೆಗೆ ನಾವು ಗಣೇಶನ ವಿಸರ್ಜನೆ ಎಲ್ಲ ಮಾಡಿ, ಇಬ್ಬರು ಮನೆಯಿಂದ ಗಣೇಶನ ವಿಸರ್ಜನೆ ಎಲ್ಲ ಮಾಡಿ ಬಂದು ಇಲ್ಲಿ ಸೇರಿಕೊಂಡ್ವಿ. ಇಲ್ಲಿ ನಾನು ಕಾಪಿರೈಟ್ ಬರುತ್ತೆ ಅನ್ನೋದಕ್ಕೋಸ್ಕರನೇ ಸಾಂಗ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ. ಎಲ್ಲ ಕುಣಿತಾ ಇದ್ದರು, ಡ್ಯಾನ್ಸ್ಗಳು ಮಾಡ್ತಾಯಿದ್ರು. ಅದರಲ್ಲಿ ನೀವು ಸ್ಪೆಷಲ್ಲಾಗಿ ನೋಡ್ಬೋದು, ನಮ್ಮಮ್ಮನೂ ಕೂಡ ಡ್ಯಾನ್ಸ್ ಮಾಡಿದ್ದಾರೆ. ಆ ತಮಟೆ ಸೌಂಡು ಅಂದ್ರೇ ಹಾಗೆ, ಯಾರಿಗೂ ಕೂಡ ಸೈಲೆಂಟಾಗಿ ನಿಂತ್ಕೊಳ್ಳೋದಕ್ಕಾಗಲ್ಲ ಅನಿಸುತ್ತೆ. ಅಮ್ಮನಿಗೂ ಸ್ವಲ್ಪ ನೋಡಿ ನೀವು ಇವಾಗ ಸುಮ್ಮನೆ ಹಂಗೆ ಕುಣ್ಕೊಂಡು, ನಮ್ಮಮ್ಮ ಮತ್ತು ನಮ್ಮ ಅಮ್ಮ ಅವರ ತಂಗಿ ಇಬ್ಬರೂ ಕೂಡ ಹಂಗಂಗೆ ಕುಣ್ಕೊಂಡು ಹಂಗೆ ಇದು ಮಾಡ್ತಾಯಿದ್ರು. ಅದನ್ನು ಕೂಡ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಹಾಗೆ ನಮ್ಮ ಮಾವನ ಹೆಂಡ್ತಿ ಅವರು ಸ್ಪೆಷಲ್ಲಾಗಿ ಅವರು ಒಂಥರ ಸ್ಟೆಪ್ ಹಾಕಿದ್ದಾರೆ, ಮಕ್ಕಳಿಗೆ ಮಗನಿಗೆ ಹೇಳ್ಕೊಟ್ಕೊಂಡು. ನೋಡಿ ಅಮ್ಮನ ಡ್ಯಾನ್ಸ್ ಹೇಗಿದೆ. ಇದು ಯಾವುದೋ ಬೇರೆ ಸಾಂಗಿಗೆ ಹಾಡ್ತಾ ಇದ್ದಾರೆ. ನಮ್ಮ ತಂಗಿ ಗಂಡ ಅವರೂ ಕೂತ್ಕೊಂಡು ನಿಂತ್ಕೊಂಡು, ಅಂದರೆ ಅಮ್ಮನ ತಂಗಿ ನಮಗೆ ಚಿಕ್ಕಮ್ಮ ಆಗಬೇಕು, ಆದರೆ ಅವಳು ನನ್ನ ಜೊತೆ, ನನಗಿಂತ 1 ತಿಂಗಳು ಚಿಕ್ಕವಳು. ಅವ್ರ ಯಜಮಾನ್ರು ಎಲ್ಲರೂ ನಿಂತ್ಕೊಂಡು ನಗ್ನಗ್ತಾ ನೋಡ್ತಾಯಿದ್ರು. ನಾವು ಎಲ್ಲ ಅಲ್ಲೇ ಟಾರ್ಪಲ್ ಹಾಸ್ಕೊಂಡು ರೋಡ್ನಲ್ಲೇ ಕೂತ್ಕೊಂಡು, ಅಷ್ಟೊಂದೇನು ಅಲ್ಲಿ ಹಬ್ಬ ಇರೋದ್ರಿಂದ ಯಾರು ಏನೂ ಮಾತಾಡೋದಕ್ಕಾಗೋದಿಲ್ಲ. ನಮ್ಮ ಮನೆಯಲ್ಲೇ ಹತ್ರ ಅಂತೂ ಯಾರೂ ಮಾತಾಡೋದೇ ಇಲ್ಲ. ನಾವು ಆಲ್ಮೋಸ್ಟ್ ಜಾಸ್ತಿ ರೋಡಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿರ್ತೀವಿ. ಆರಾಮಾಗಿ ಎಲ್ಲರೂ ಆಚೆಗಡೆ ಟಾರ್ಪಲ್ ಏನಾದರೂ ಹಾಕ್ಕೊಂಡು ಕೂತ್ಕೊಂಡು, ತುಂಬ ಒಂಥರ ಸ್ಪೆಷಲ್ಲಾಗಿತ್ತು ಈ ಸರಿ ಗಣೇಶ ಗೌರಿ ಹಬ್ಬ. ಮಕ್ಕಳಿಗೆಲ್ಲ ಡ್ಯಾನ್ಸ್ ಆಡ್ತಾಯಿದ್ರು ಅಂದರೆ ಅವ್ರಿಗೆ ಕೈ ಕಾಲು ನೋವ್ತಾ ಇರಲಿಲ್ವೋ ಏನು ಕತೆನೋ ಗೊತ್ತಿಲ್ಲ. 1 ನಿಮಿಷನೂ ಸಾಂಗ್ನ ಆಫ್ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಹಾಕ್ರಿ ಅಂತ ಒಂದಾದ್ಮೇಲೆ ಒಂದು ಅಂತ ಅಂದ್ಬಿಟ್ಟು ಕುಣಿತಾನೇ ಇದ್ದರು. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ನಾವು ಎಲ್ಲರೂ ಹೀಗೆ ಕೂತ್ಕೊಂಡು ಇದು ಮಾಡ್ತಾಯಿದ್ವಿ. ಮತ್ತು ಎಲ್ಲರಿಗೂ ಕೂಡ ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಇಲ್ಲಿಗೆ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.